ಆ ಒಂದು ಪ್ರಾಬ್ಲಮ್ಗೆ ಇರುತ್ತೆ. ಕೊಡುವಂತ ಔಷಧಿನಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಕೆಮಿಕಲ್ ಅಂಶ ಅನ್ನೋದು ಇರೋದಿಲ್ಲ. ಟಾರ್ಗೆಟ್ ಆರ್ಗನ್ ಮೇಲೇನೆ ಅದರದ್ದು ಎಫೆಕ್ಟ್ ಅನ್ನೋದು ಇರುತ್ತೆ. ಸೊ ಆಲ್ರೆಡಿ ತಗೊಳ್ತಾ ಇರುವಂತ ಔಷಧಿ ಜೊತೆಗೇನೆ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಅಲ್ಲಿ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಔಷಧಿ ಕೂಡ ಅವ್ರು ಯೂಸ್ ಮಾಡ್ಕೋಬಹುದು. ಅಂಡ್ ಇಟ್ಸ್ ಜಸ್ಟ್ ಮಿತ್, ಅಂದ್ರೆ ನಾವು ಇಷ್ಟು ಅಲೋಪತಿ ಮೆಡಿಸಿನ್ ತಗೊಂಡ್ಮೇಲೆ ಬೇರೆ ಯಾವುದೇ ಔಷಧಿ ತಗೋಬಾರ್ದಂತ ಏನಿಲ್ಲ. ಎಷ್ಟೊಂದು ಡಯಾಬಿಟಿಕ್ ಪೇಷಂಟ್ಸ್ ಆಗಿರಬಹುದು, ಹೈಪರ್ ಟೆನ್ಷನ್ ಪೇಷಂಟ್ಸ್ ಆಗಿರಬಹುದು, ತಗೊಳ್ತಾ ಇರೋಂತ ಅಲೋಪತಿ ಜೊತೆಗೇನೆ ನಮ್ಮ ಹತ್ರ ಈ ಒಂದು ಬಿಪಿಗೆ ಶುಗರ್ಗೂ ಕೂಡ ಔಷಧಿ ತಗೋತಾ ಇರ್ತಾರೆ. ಸೊ ಒಂದೇ ಕಾಯಿಲೆಗೂ ಎರಡು ಮೆಡಿಸಿನ್ಸ್ ಅನ್ನೋದು ಅವರು ಡೆಫಿನೆಟ್ ಆಗಿ ತಗೋಬಹುದು. ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗೇನಾದ್ರೂ ಶುಗರ್ ಬಂದಿದ್ರೆ, ಅವ್ರದ್ದು ಬಾಡಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದ್ರೆ, ಡಯಾಬಿಟೀಸ್ಗೆ ಅವರು ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ತಗೊಂಡ್ರೆ ಅವರು ರೆಸ್ಪಾನ್ಸ್ ಚೆನ್ನಾಗಿದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ಸಮೇತ ಕೂಡ ಟೇಪರ್ ಮಾಡಬಹುದು. ಅಂದ್ರೆ ಅದನ್ನು ಕೂಡ ಬಿಡಿಸೋ ಸಾಧ್ಯತೆ ಇದೆ. ಬಟ್ ಅದು ಅವ್ರ ಬಾಡಿ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಾನು ಸಂದೀಪ್ ಅಂತ ಮಾತಾಡ್ತಿರೋದು. ಸಂದೀಪ್ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಚಿಕ್ಕಬಳ್ಳಾಪುರದಿಂದ ಮೇಡಮ್ ಮಾತಾಡ್ತಿರೋದು. ಓಕೆ ಸಂದೀಪ್ ಅವರೇ, ಮಾತಾಡಿ ಮೇಡಮ್ ಜೊತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸಂದೀಪ್ ಅವರೇ. ಪ್ರಾಬ್ಲಮ್ ಇರೋದು ನಮ್ ಮಿಸಸ್ ಅವ್ರಿಗೆ ಮೇಡಮ್, ರಾಧಾ ಅಂತ ಹೇಳ್ತಾ ಅವ್ರ ಹೆಸರು. ಹೇಳಿ ಸರ್. ಅವಳಿಗೆ ಈಗ ಒಂದು 30 ವಯಸ್ಸಾಗಿದೆ ಮ್ಯಾಮ್. ಒಂದು ವರ್ಷದಿಂದ ಬಟ್ಟೆ ಒಗಿಬೇಕಾದ್ರೆ ಕೈ ಬೆರಳೆಲ್ಲ ನೋವು ಬರುತ್ತೆ, ಪಾತ್ರೆ ಉಜ್ಜಕ್ಕಾಗಲ್ಲ ಅಂತಾಳೆ, ತುಂಬಾ ನೋವು. ಬೇರೆ ಎಲ್ಲ ತೋರ್ಸಿದೀವಿ, ಏನಿಲ್ಲ ಅಂತ ಹೇಳ್ತಾರೆ, ಮೆಡಿಸಿನ್ಸ್ ತಗೊಂತೀವಿ, ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಒಂದು 10-15 ದಿನಕ್ಕೆ ಮತ್ತೆ ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳ್ತಿರ್ತಾಳೆ. ನೀರ್ ಹೋಗಕ್ಕಾಗಲ್ಲ ಜಾಸ್ತಿ, ಅವ್ರಿಗೆ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ, ಈ ತರ ಆಗ್ಬಿಟ್ಟಿದೆ. 35 ವಯಸ್ಸಿಗೆ ಈ ತರ ಆಗ್ತಿದೆ ಅಂತಂದ್ರೆ 32-33 ಆಗಿದೆ ಅವ್ರಿಗೆ. ಭಯ ಆಗ್ತಿದೆ. ಅದಕ್ಕೋಸ್ಕರ ನಾನು ಟಿವಿ ನೋಡ್ತಿದ್ದೆ, ನೀವು ತಿಳಿಸ್ಕೊಡ್ತಿದ್ರಿ ಚೆನ್ನಾಗಿ, ಸೊ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಮೇಡಮ್. ಹೌದು ಸರ್, ನೀವ್ ಹೇಳ್ದಂಗೆ 35 ವರ್ಷದಲ್ಲೇ ಈ ಸಮಸ್ಯೆ ಅನ್ನೋದು ತುಂಬಾ ಜಾಸ್ತಿ ನೋಡ್ತಾ ಇದೀವಿ. ಯಾಕಂದ್ರೆ ಕೆಲವೊಬ್ಬರಿಗೆ ಏನಂದ್ರೆ ಥೈರಾಯ್ಡ್ ಇರುತ್ತೆ, ಬಟ್ ಅದು ಥೈರಾಯ್ಡ್ ಇದೆ ಅಂತ ಅವರು ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ಅದು ಕ್ರಮೇಣ ಥೈರಾಯ್ಡ್ ಎಫೆಕ್ಟ್ ಬಂದ್ಬಿಟ್ಟು ಮೂಳೆ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನಾವು ಈ ತರ ಪೇನ್ಸ್ ಗಳಿದ್ದಾಗ ಬರೀ ಸಂಧಿವಾತಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಒಂದೇ ಸಾಕಾಗೋದಿಲ್ಲ. ಸೊ ಕೆಲವೊಂದು ಕಾಯಿಲೆಗಳಿಂದಾನು ಸಂಧಿವಾತಗೆ ತಿರ್ಕೊಳ್ಳೋ ಸಮಸ್ಯೆ ಇರುತ್ತೆ. ಸೊ ಅಂತದ್ರಲ್ಲಿ ಒಂದ್ಸಲ ಥೈರಾಯ್ಡ್ ಪರೀಕ್ಷೆ ಅನ್ನೋದು ಮಾಡಿಸಿ. ನೀವ್ ಹೇಳಿದ್ರಿ ಅವ್ರಿಗೆ ಚಿಕ್ಕ ಬೆರಳಲ್ಲಿ ನೋವು ಆಗ್ತಾ ಇದೆ ಅಂತ, ಅಂದ್ರೆ ಸ್ವಲ್ಪನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಸೊ ನಾರ್ಮಲ್ ಆಗಿ ಥೈರಾಯ್ಡ್ ಅಲ್ಲಿ ಸುಸ್ತ್ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಜೊತೆಗೆ ಜಾಯಿಂಟ್ಸ್ ಪೈನ್ ಆಗಿರ್ಬಹುದು, ತುಂಬಾ ನಿದ್ದೆ ಎಲ್ಲ ಮಾಡ್ತಾ ಇರ್ತಾರೆ, ತೂಕ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಲೇಡೀಸ್ ಅಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಕೂಡ ನಾವು ನೋಡ್ತಾ ಇದೀವಿ. ಸೊ ನೀವೇನ್ ಮಾಡಿ ಅಂತಂದ್ರೆ ಥೈರಾಯ್ಡ್ ಸಮಸ್ಯೆ ಇದೇನಾ ಇಲ್ಲ ಅನ್ನೋದು ಒಂದ್ಸಲ ಪರೀಕ್ಷೆ ಮಾಡಿಸಿ. ಈಗ ಅದರಲ್ಲಿ ಏನಾದ್ರೂ ಸಮಸ್ಯೆ ಗೊತ್ತಾದ್ರೆ ಖಂಡಿತ ನಮ್ಮ ಹೋಮಿಯೋಪತಿನಲ್ಲಿ ಥೈರಾಯ್ಡ್ಗೆ ನೀವು ಚಿಕಿತ್ಸೆ ಪಡ್ಕೊಂಡಾಗ ಆಟೋಮ್ಯಾಟಿಕ್ಲಿ ನಿಮ್ಮ ಜಾಯಿಂಟ್ಸ್, ನಿಮ್ಮ ವೈಫ್ಗೆ ಇರುವಂತಹ ಜಾಯಿಂಟ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಧನ್ಯವಾದಗಳು ಸಂದೀಪ್ ಅವರೇ ಕಾಲ್ ಮಾಡಿದ್ದಕ್ಕೆ. ಆರ್ಥ್ರೈಟಿಸ್ ಇಂದ ಬಳಲಿರುವಂತಹ ರೋಗಿಗಳು ಈಗ ಗುಣಮುಖರಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಬನ್ನಿ ಆ ಒಂದು ವಿಡಿಯೋನ ನೋಡಿ ಬರೋಣ. ನಾನು ಶಿವಮೊಗ್ಗದಲ್ಲಿ ವಾಸಿಯಾಗಿದ್ದೀನಿ. ನಾನು KTCL ಅಲ್ಲಿ ಜಾಬ್ ಅಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ ಈಗ ರಿಟೈರ್ಡ್ ಆಗಿದ್ದೀನಿ. 5 years ಆಯ್ತು. ನನಗೆ 10 ವರ್ಷದಿಂದ ಮಂಡಿ ನೋವು ತುಂಬಾ ಕಾಣಿಸ್ಕೊಳ್ತಾ ಇತ್ತು. ಅದ್ರ ಜೊತೆನಲ್ಲಿ ಕಾಲು ಹಿಮ್ಮಡಿ ಹತ್ರ ಕೆಳಗಡೆ ಪಾದ ಮಲಿಕೊಂಡು ಎದ್ದು ಕುತ್ಕೊಂಡ ತಕ್ಷಣನೇ ಆ ಪಾದ ಕೆಳಗಿಡಕ್ಕಾಗ್ತಿಲ್ಲ, ಬಹಳ ನೋವು ಅನ್ಭವಿಸ್ತಾ ಇದ್ದೆ. ಒಂದು 5-10 ನಿಮಿಷ ಒದ್ದಾಡ್ಬಿಟ್ಟು ಆಮೇಲೆ ಮುಂದೆ ಕಾಲು ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು. ಅದು ನಾನೊಂದ್ಸರಿ ಟಿವಿನಲ್ಲಿ ನೋಡ್ತಾ ಇದ್ದೆ. ಆಯುಷ್ ಟಿವಿನಲ್ಲಿ ಇದು ಹೋಮಿಯೋಪತಿ ಬಗ್ಗೆ ಹೇಳ್ತಾ ಬಂದ್ರು, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ನೋಡೋಣ ಅಂತ ಹೇಳ್ಬಿಟ್ಟು ಆಯುಷ್ ಟಿವಿಯಿಂದ ನಾನು ಇದಾಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಈ ತರ ಕೇಳ್ಕೊಂಡೆ. ಅಲ್ಲಿ ಮೆಡಿಸಿನ್ ಆಯ್ತು, ಬನ್ನಿ ಕ್ಲಿಯರ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದೆ. ಡಾಕ್ಟರ್ ಸುಧಾ ಅನ್ನೋರು ನನಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಮತ್ತೆ ಫಿಸಿಯೋಥೆರಪಿನಲ್ಲೂ ಕೆಲವೊಂದೆಲ್ಲ ಹೀಗೆ ಮಾಡಿ ಅಂತೆಲ್ಲ ಹೇಳಿದ್ರು. ಹಾಗೆ ಶುಗರ್ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಆಮೇಲೆ ಇದೆಲ್ಲ ಮಾಡ್ತಾ ಬಂತು. ಒಂದು 5-6 ತಿಂಗಳಷ್ಟೊತ್ತಿಗೆ 6 ತಿಂಗಳಷ್ಟೊತ್ತಿಗೆ ಚಿಕ್ಕಮ್ಮಿ ನಾನು ಮಲ್ಕೊಂಡು ಇದ್ದಾಗ ಇರ್ತಿದ್ದಂಥ ಪಾದದ ನೋವು ಕಡಿಮೆ ಆಗಿದೆ, ಪೂರ ನಿಂತಿದೆ. ಆಮೇಲೆ ಅದಕ್ಕೆ ಕೆಲವೊಂದಷ್ಟು ಎಕ್ಸರ್ಸೈಸ್ ಮಾಡಿದ್ರೆ ಅದು ಕಂಟ್ರೋಲ್ ಬಂದಿದೆ. ಒಂದು ಎರಡನೇದಾಗಿ ಮಂಡಿ ನೋವು ಇತ್ತು. ಮಂಡಿ ನೋವು ಸಹ ಬಹಳ ನೋವಾಗ್ತಾ ಇತ್ತು. ಚಳಿಗಾಲ ಮಳೆಗಾಲದಲ್ಲಂತೂ ತುಂಬಾ ಬರ್ತಾ ಇತ್ತು. ಮತ್ತೆ ಆಮೇಲೆ ಕ್ರಮೇಣ ಕಡಿಮೆ ಆದ್ರೂ ನೋವು ಇದ್ದೇ ಇರ್ತಿತ್ತು. ಅದು ಈಗ ಹೆಚ್ಚು ಕಮ್ಮಿ 75-80% ಅದು ನನಗೆ ಈಗ ಹುಷಾರಾಗಿದೆ. ಅದೇ ತರ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅವರು, ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಎಕ್ಸರ್ಸೈಸ್ ಸಹ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಕಂಟ್ರೋಲ್ ಬರ್ತಾ ಇದೆ.
ಆದ್ರೆ ಪೂರ್ಣ ಅಂದ್ರೆ ಫುಲ್ಲು ಇದ್ ಮಾಡಕ್ಕಾಗ್ಲಿಲ್ಲ. ನಾವಾಗಲೇ 65 ಇಯರ್ಸ್ ಆಗಿದೆ ಮಂಡಿ ನೋವು, ಬೇರೆ ಬೇರೆ ಸೌದಿರುತ್ತೆ. ಆದ್ರೆ ಆದಷ್ಟು ನನಗೆ ಕಾಲು ಮಡ್ಚಲಿಕ್ಕೆ ಮಾಡ್ಲಿಕ್ಕೆ ಮುಂಚೆ ಏನಾಗ್ತಿತ್ತು ಅಷ್ಟು ಆಗ್ತಿರ್ಲಿಲ್ಲ. ಇಲ್ಲಿ ಎಕ್ಸರ್ಸೈಸ್ ಪ್ಲಸ್ ಮೆಡಿಸಿನ್ ಎರಡರ ಜೊತೆಗೆ ಅದು ನನಗೆ ಟ್ರೀಟ್ಮೆಂಟ್ ಬರ್ತಾ ಇದೆ. ಹಾಗಾಗಿ ಅದು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಸಣ್ಣ ಪುಟ್ಟ ಮೆಡಿಸಿನ್ಸ್ ಸಹ ಇದ್ರ ಜೊತೆಗೆ ನಾನು ಕೊಡ್ತಾ ಇದ್ದೆ, ಅದು ಸಹ ಕಂಟ್ರೋಲ್ ಬಂದಿದೆ. ನಾನು ಧನ್ಯವಾದ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕಲ್ಕಟ್ಟೆ ಗ್ರಾಮದವರು. ನಮ್ಮ ಮನೆಯವರು ಈಗ ಒಂದು 2 ವರ್ಷದಿಂದಲೂ ಕಾಲು ನೋವು, ಸೊಂಟ ನೋವು ಎಲ್ಲ ಇತ್ತು, ಕೀಲು ನೋವು ಎಲ್ಲ ಇತ್ತು. ಅದು ದಾವಣಗೆರೆ ನಮ್ಮ ಹೋಮಿಯೋಪತಿ ಶ್ರೀ ಬಸವರಾಜ್ ಅವರಿಂದ ಔಷಧಿ ಎಲ್ಲ ತಗೊಳ್ತಾ ಇದ್ದೇವೆ. ಈಗ ಹೆಚ್ಚಿಗೆ ಒಂದು 30% ಎಲ್ಲ ಕಮ್ಮಿ ಆಗಿದೆ. ಈಗ ಎಲ್ಲ ಮನೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಮನೆಯವರು, ಪರವಾಗಿಲ್ಲ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಇನ್ನು ನಾವು ಆರ್ಥರೈಟಿಸ್ ನ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಕಾಂಪ್ಲಿಕೇಶನ್ಸ್ ಏನಾಗಬಹುದು? ಪ್ರತಿ ಒಂದು ಕಾಯಿಲೆಗೂ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಅದು ಚಿಕ್ಕ ಕೋಲ್ಡೇ ತಗೊಳ್ಳಿ, ಕೋಲ್ಡ್ ಏನಾದ್ರೂ ತುಂಬಾ ಜಾಸ್ತಿ ಆದಾಗ ಅದ್ರದ್ದು ಎಫೆಕ್ಟ್ ನಮ್ಗೆ ಲಂಗ್ಸ್ ಅಲ್ಲಿ ಸಮೇತನೂ ಕಾಣ್ತಾ ಇರುತ್ತೆ. ಸೊ ಯಾವುದೇ ಕಾಯಿಲೆ ಆಗಿರ್ಲಿ, ಯಾವುದೇ ಲಕ್ಷಣಗಳಾಗಿರ್ಲಿ, ನಿಮ್ಮ ಬಾಡಿ ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ನೀವು ಬೆಳಗ್ಗೆ ಎದ್ದ ಮೇಲೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ ಫ್ರೆಶ್ ಫೀಲಿಂಗ್ ಇಲ್ಲ ಅಂತಂದ್ಮೇಲೆ ಬಾಡಿದಲ್ಲಿ ಏನೋ ಒಂದು ಚೇಂಜಸ್ ನಡೀತಾ ಇದೆ ಅಂತ ಅರ್ಥ. ಸೊ ಆ ಸಮಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದಾಗ ಯಾವುದೇ ಕಾಯಿಲೆ ಆಗಿರ್ಲಿ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಅಂತದ್ರಲ್ಲಿ ನಮ್ಮ ಮೇನ್, ನಾವು ಈಗ ನಡಿಬೇಕು, ಕೂತ್ಕೋಬೇಕು, ಏನೇ ಮಾಡ್ಬೇಕಂದ್ರೂ ನಮ್ಮ ಜಾಯಿಂಟ್ಸ್ ಅನ್ನೋದು ಹೆಲ್ದಿಯಾಗಿರ್ಬೇಕು. ಸೊ ಆ ಒಂದು ಜಾಯಿಂಟ್ಸ್ ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಕಾಂಪ್ಲಿಕೇಟ್ ಆಗಿ ನಾವು ಕ್ರಿಪಲ್ಡ್ ಆಗ್ಬಿಟ್ಟು ಈವನ್ ಬೆಡ್ ರಿಡನ್ ಆಗೋ ಪರಿಸ್ಥಿತಿ ಅನ್ನೋದು ಬರ್ತಾ ಇರುತ್ತೆ. ಸೊ ದಟ್ ಈಸ್ ಅ ರೀಸನ್. ಅದು ರೊಮಟೈಡ್ ಆರ್ಥರೈಟಿಸ್ ಆಗಿರ್ಲಿ, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಲಿ, ಪ್ರತಿ ಒಂದು ಮೂಳೆ ಸಮಸ್ಯೆಗೆ ಸರ್ಜರಿ ಒಂದೇ ಪರಿಹಾರ ಅಲ್ಲ. ಯಾಕಂದ್ರೆ ಆ ಕಾಲ ಹೋಗಿದೆ. ಈಗ ಏನೇ ಬಂದ್ರೂ ಕೂಡ ಬರೀ ಸರ್ಜರಿನೇ ಇದಕ್ಕೆ ಪರಿಹಾರ ಅಂತ ಹೇಳಿ. ಈಗ ಲಂಬಾರ್ ಸ್ಪಾಂಡ್ಲೋಸಿಸ್ ಅನ್ನೋ ಡಿಸ್ಕ್ ಪ್ರಾಬ್ಲಮ್ ಇರಬಹುದು, ಇಲ್ಲ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ನೀ ಪ್ರಾಬ್ಲಮ್ ಇರಬಹುದು. ಎಷ್ಟೊಂದ್ ಜನ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನೀ ರಿಪ್ಲೇಸ್ಮೆಂಟ್ಸ್ ಮಾಡ್ಕೋತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸರ್ಜರಿ ಅನ್ನೋದೇ ಒಂದು ಪರಿಹಾರ ಇಲ್ಲ. ಸರ್ಜರಿ ಇಲ್ಲದೆ ಕೂಡ ಕಾಂಪ್ಲಿಕೇಶನ್ಸ್ ನ ತಡೆಗಟ್ಟುವಂತ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಓಕೆ ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ಜನ ಇನ್ನ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ಯಾವ್ದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ? ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಲಿ, ಇಲ್ಲ ರೊಮಟೈಡ್ ಆರ್ಥರೈಟಿಸ್ ಆಗಿರ್ಲಿ, ದೀಸ್ ಆರ್ ದ ಮೋಸ್ಟ್ ಕಾಮನ್ ಆರ್ಥರೈಟಿಸ್ ನಾವು ನೋಡ್ತಾ ಇರ್ತೀವಿ. ಸೊ ಟೈಮ್ಲಿ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಎಷ್ಟೋ ಜನ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಪ್ಪ ನಮ್ಗೆ ನೋವಿದೆ, ಡಾಕ್ಟರ್ ಹತ್ರ ಹೋದ್ರೆ ಏನೋ ಒಂದು ಪರೀಕ್ಷೆ ಮಾಡಿಸ್ತಾರೆ, ಪರೀಕ್ಷೆ ಮಾಡಿಸಿದ್ರೆ ನಮ್ಗೆ ಏನೋ ಒಂದು ಕಾಯಿಲೆ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಒಂದು ಟೆನ್ಷನ್ ನಾನು ಸಾಕಷ್ಟು ಜನದಲ್ಲಿ ನೋಡ್ತಾ ಇರ್ತೀನಿ. ಸಮಸ್ಯೆ ಅನ್ನೋದು ನಾವು ಮುಂಚೆನೆ ತಿಳ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಅನ್ನೋದು ಆಗೋದಿಲ್ಲ. ಸೊ ನಾನು ಒಂದೇ ಅಡ್ವೈಸ್ ಮಾಡೋದೇನಂದ್ರೆ, ಕಾಣಿಸ್ತಾ ಇರೋಂತ ಒಂದು ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡದೇನೆ ಯಾವ ಕಾರಣದಿಂದ ಬಂದಿದೆ ಅಂತ ನೀವು ತಿಳ್ಕೊಬೇಕಂತಂದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಇರುವಂತ ಒಂದು ಡಾಕ್ಟರ್ನ ಭೇಟಿ ಆದ್ರೆ ನಿಮ್ಗೆ ಕರೆಕ್ಟ್ ಮಾಹಿತಿನ ಕೊಡ್ತಾರೆ. ಅಂದ್ರೆ ಯಾವ ಕಾರಣದಿಂದ ನಿಮ್ಗೆ ಈ ಸಮಸ್ಯೆ ಬಂದಿದೆ, ಅದಕ್ಕೇನ್ ಚಿಕಿತ್ಸೆ ಇದೆ, ಎಷ್ಟು ದಿವಸ ಚಿಕಿತ್ಸೆ ತಗೋಬೇಕು, ಅಂಡ್ ಇದು ಸಂಪೂರ್ಣವಾಗಿ ಗುಣ ಆಗುತ್ತಾ ಇಲ್ಲ ಅನ್ನೋದು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿನಲ್ಲಿ ಇರುವಂತ ಡಾಕ್ಟರ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಲಿಂಗಾಯತ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಚೇತನ್? ಅರಸೀಕೆರೆಯಿಂದ. ಮಾತಾಡಿ ಡಾಕ್ಟರ್ ಹತ್ರ. ಓಕೆ. ಹಲೋ ಹಲೋ ಹಲೋ, ಹೇಳಿ ಚೇತನ್ ಅವ್ರ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಮೇಡಮ್ ಏನಿಲ್ಲ, ನನಗೆ ಒಂದ್ ಸ್ವಲ್ಪ ದಿನ ಹೆಬ್ಬೆರಳು ತುಂಬಾ ನೋವು ಬರ್ತಿತ್ತು, ಕಾಲಿನ ಹೆಬ್ಬೆರಳು. ಓಕೆ. ಆ ನಂತರ ನನ್ಗೆ ಗೊತ್ತಿರೋ ಫ್ಯಾಮಿಲಿ ಡಾಕ್ಟರ್ಗೆ ನಾನು ಭೇಟಿ ಮಾಡ್ಕೊಂಡೆ. ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಹೇಳಿದ್ರು. ನಂತರ ನೋಡಿದಾಗ ಅದು ಏನೋ ಯೂರಿಕ್ ಆಸಿಡ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ನಾನು ತುಂಬಾ ಡ್ರಿಂಕ್ಸ್ ಎಲ್ಲ ಮಾಡ್ತೇನೆ, ಡ್ರಿಂಕ್ಸ್, ಸ್ಮೋಕಿಂಗ್, ನಾನ್ ವೆಜ್ ಹ್ಯಾಬಿಟ್ ಎಲ್ಲ ತುಂಬಾ ಇತ್ತು. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ರು. ನಾನು ತುಂಬಾ ಅವಾಯ್ಡ್ ಮಾಡಿದ್ದೀನಿ. 2 ಇಯರ್ಸ್ ಮೇಲೆ ಆಗಿದೆ, ನಾನು ಡ್ರಿಂಕ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಕೂಡ ಏನೆಲ್ಲ ಇದು ಮಾಡ್ತೀನಿ, ಬಟ್ ಪ್ರಾಬ್ಲಮ್ ಹೋಗ್ತಿಲ್ಲ. ಅದ್ರ ಜೊತೆಗೆ ಬೇರೆ ಜಾಯಿಂಟ್ಸ್ ಅಲ್ಲೂ ಪೇನ್ ಬರ್ತಿದೆ ಈಗ ಒಂದು 2 months ಇಂದ. ಓಕೆ. ನಾರ್ಮಲ್ ಆಗಿ ಗೌಟ್, ಯೂರಿಕ್ ಆಸಿಡ್ ಇಲ್ಲ ಗೌಟಿ ಆರ್ಥರೈಟಿಸ್ ಅನ್ನೋದು ಮೆಟಬಾಲಿಕ್ ಡಿಸಾರ್ಡರ್. ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ನಿಮ್ಮ ಅಭ್ಯಾಸಗಳು ಏನಂತೂ ಇತ್ತು, ಅದು ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕ್ ಆಗಿರ್ಬೋದು, ತಿಂತಾ ಇರುವಂತ ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು, ಅದರಿಂದ ನಿಮ್ಮ ಮೆಟಬಾಲಿಕ್ ಡಿಸಾರ್ಡರ್ ಅನ್ನೋದು ಎಫೆಕ್ಟ್ ಆಗಿದೆ. ಸೊ ನೀವು ಹೇಳಿರೋ ಪ್ರಕಾರ ಈಗ ಬಿಟ್ಟಿದ ತಕ್ಷಣಕ್ಕೆ ಸಮಸ್ಯೆ ಕೂಡ ಹೋಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಹೋಗೋದಿಲ್ಲ ಚಿಕಿತ್ಸೆ ಇಲ್ದೇನೆ. ಯಾಕಂದ್ರೆ ಆಲ್ರೆಡಿ ಮೆಟಬಾಲಿಸಮ್ ಅಲ್ಲಿ ನಿಮ್ಗೆ ಆ ಏರುಪೇರ್ ಅನ್ನೋದು ಆಗಿದೆ. ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ಗೌಟಿ ಆರ್ಥರೈಟಿಸ್ಗೋಸ್ಕರ
ಪಥ್ಯ ಜೊತೆಗೆ ನಮ್ಮ ಹೋಮಿಯೋಪತಿನಲ್ಲಿ ಕೂಡ ಚಿಕಿತ್ಸೆ ಅನ್ನೋದು ಪಡ್ಕೊಳ್ಳೋದಾದ್ರೆ ನಿಮ್ಮ ಮೆಟಬಾಲಿಕ್ ಡಿಸಾರ್ಡರ್ ಅನ್ನೋದು ಕ್ಲಿಯರ್ ಮಾಡಬಹುದು. ಯಾಕಂದ್ರೆ ಯೂರಿಕ್ ಆಸಿಡ್ ಅನ್ನೋದು ಬಾಡಿಯಿಂದ ಹೊರಗಡೆ ಹೋಗ್ಬೇಕಾಗಿರುವಂತ ಅಂಶ. ಅದು ಬಾಡಿದಲ್ಲೇ ಉಳ್ಕೊಳ್ತು ಅಂತಂದ್ರೆ ನಮ್ಮ ಗಾಜು ಪೀಸಸ್ ತರ ಜಾಯಿಂಟ್ಸ್ ಗಳಲ್ಲಿ ಅದು ಸೇರ್ಕೊಂಡು ತುಂಬಾ ನೋವು ಅನ್ನೋದು ಕೊಡ್ತಾ ಇರುತ್ತೆ. ಸೊ ಅದು ಟೈಮ್ ಟು ಟೈಮ್ ನಿಮ್ಮ ಯೂರಿನ್ ಇಂದ ಹೊರಗಡೆ ಹೋಗ್ಬೇಕಾಗಿರುವಂತ ಅಂಶ ಅದು ಮೆಟಬಾಲಿಕ್ ಡಿಸಾರ್ಡರ್ ಇಂದಾನೇ ಸಾಧ್ಯತೆ ಇದೆ. ಅದರಿಂದಾನೇ ಆಗ್ತಾ ಇರೋದೆ. ಸೊ ಡೆಫಿನೆಟ್ಲಿ ನೀವು ಹತ್ತಿರದಲ್ಲಿರುವಂತಹ ಒಂದು ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಆಗಿ ಈ ಮೆಟಬಾಲಿಕ್ ಡಿಸಾರ್ಡರ್ ಯಾವ್ದಂತೂ ಇದೆ ಇದನ್ನು ನೀವು ಕಡಿಮೆ ಮಾಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಈಗ ಆರ್ಥ್ರೈಟಿಸ್ ಬೇರೆ ಯಾವ್ದಾದ್ರು ಕಾಯಿಲೆಗಳಿಗೆ ಲೀಡ್ ಮಾಡುತ್ತಾ? ಫಾರ್ ಎಕ್ಸಾಂಪಲ್ ನಾವು ರುಮ್ಯಾಟಿಕ್ ಅಂತ ನಾವು ತಗೋಬೇಕಂತಂದ್ರೆ ಅದು ನಾರ್ಮಲ್ ಥ್ರೋಟ್ ಇನ್ಫೆಕ್ಷನ್. ಈಗ ಕೋವಿಡ್ ಸಮಯದಲ್ಲಿ ನಾವು ತುಂಬಾ ಥ್ರೋಟ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತಾ ಇದೀವಿ. ಸೊ ಬಂದಿರೋ ಪ್ರತಿ ಥ್ರೋಟ್ ಇನ್ಫೆಕ್ಷನ್ ಕೋವಿಡ್ ಅಲ್ಲ, ಇಲ್ಲ ಬಂದಿರೋ ಪ್ರತಿ ನೆಗಡಿ ಕೆಮ್ಮು ಅನ್ನೋದು ಕೋವಿಡ್ ಅಲ್ಲ. ಸೊ ಸಮ್ಟೈಮ್ಸ್ ಸ್ಟೆಪ್ಟೋಕಾಕಸ್ ಇನ್ಫೆಕ್ಷನ್ ಅಂತ ಇರಬಹುದು. ಅದೇನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಅದ್ರದ್ದು ಎಫೆಕ್ಟ್ ಜಾಯಿಂಟ್ಸ್ ಅಲ್ಲಿನೂ ಬರ್ತಾ ಇರುತ್ತೆ. ಸೊ ರುಮಟಿಕ್ ಆರ್ಥ್ರೈಟಿಸ್ಗೆ ಅದು ತಿರ್ಕೋಬಹುದು. ಅದ್ ನಂತರ ಏನಾಗುತ್ತೆ ಅಂದ್ರೆ ಆ ಒಂದು ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಮೇಲೆ ಕೂಡ ಅಂದ್ರೆ ರುಮ್ಯಾಟಿಕ್ ಫೀವರ್ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಬಂದಾಗ ಕಾಂಪ್ಲಿಕೇಶನ್ಸ್ ಬಂದ್ಬಿಟ್ಟು ಅವ್ರಿಗೆ ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಂಡ್ ರುಮ್ಯಾಟಿಕ್ ಹಾರ್ಟ್ ಕಂಪ್ಲೇಂಟ್ ಅನ್ನೋದು ಕೂಡ ಡೆವಲಪ್ ಆಗ್ಬಹುದು. ಸೊ ದಟ್ ಈಸ್ ಅ ಮೇನ್ ರೀಸನ್. ಬೇರೆ ಆರ್ಗನ್ಸ್ ಹೇಳ್ಬೇಕಂತಂದ್ರೆ ಆರ್ಥ್ರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸೀಸ್ ನಿಮ್ ದೇಹದಲ್ಲಿ ಇದ್ದಾಗ ಆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಬೇರೆ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಆಗ್ಬಹುದು. ಅಫ್ಕೋರ್ಸ್ ಅದು ಫೇಟಲ್ ಅಂತ ಹೇಳಕ್ ಬರೋದಿಲ್ಲ, ಬಟ್ ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಅಂದ್ರೆ ಡೆಫಿನೆಟ್ಲಿ ಅದ್ರದ್ದು ಎಫೆಕ್ಟ್ ನಿಮ್ಗೆ ಹಾರ್ಟ್ ಮೇಲೆ ಕೂಡ ಇರುತ್ತೆ. ಸೊ ಅಂತದ್ರಲ್ಲಿ ಇರುವಂತ ಜಾಯಿಂಟ್ಸ್ ಪೇನ್ ಡೆಫಿನೆಟ್ಲಿ ರುಮ್ಯಾಟಿಕ್ ಇದೆನಾ ಇಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಇಟ್ ಕ್ಯಾನ್ ಬಿ ಫೇಟಲ್ ಆಲ್ಸೋ. ಮ್ಯಾಮ್, ಇವಾಗ ಆರ್ಥ್ರೈಟಿಸ್ಗೆ ಏನಾದ್ರು ಸ್ಪೆಷಲ್ ಆಗಿ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಬೇಕಾ? ಅಂದ್ರೆ ಸರ್ವೇ ಸಾಧಾರಣ ಟೆಸ್ಟ್ಗಳಿರುತ್ತಾ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಟೆಸ್ಟ್ಸ್ ಇರುತ್ತಾ? ಈ ವಿಷಯ ಇಟ್ಸ್ ಅ ಗುಡ್ ಕ್ವೆಶನ್. ಬಿಕಾಸ್ ಎಷ್ಟೊಂದು ಜನ ನಮ್ಮ ಹತ್ರ ಆರ್ಥ್ರೈಟಿಸ್ ಜೊತೆಗೆ ಬಂದಾಗ ಅವರು ಏನೇನೋ ಪರೀಕ್ಷೆಗಳು ಮಾಡಿಸ್ಕೊಂಡು ಬಂದಿರ್ತಾರೆ, ಬಟ್ ಕರೆಕ್ಟ್ ಆಗಿ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಪರೀಕ್ಷೆ ಅನ್ನೋದು ಮಾಡಿಸ್ಕೊಂಡಿರಲ್ಲ. ಅಂದ್ರೆ ವಿಟಮಿನ್ ಡಿ ಕಡಿಮೆ ಇದೆನಾ, ಕ್ಯಾಲ್ಸಿಯಂ ಕಡಿಮೆ ಇದೆನಾ. ಅಫ್ಕೋರ್ಸ್ ಇದು ಬೇಸಿಕ್, ಬಟ್ ನಿಮ್ಗೆ ಎಷ್ಟೊಂದು ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ ಗೊತ್ತಾಗ ಕೆಲವೊಂದು ಇಂಪಾರ್ಟೆಂಟ್ ಪರೀಕ್ಷೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಎಕ್ಸ್ರೇದಲ್ಲಿ ನಮಗೆ ಗೊತ್ತಾಗಬಹುದು, ಬಟ್ ಅದು ಇನ್ನೂ ಜಾಸ್ತಿ ಡಿಜನರೇಟ್ ಆಗಿದೆ ಅಂತಂದ್ರೆ MRI ಅನ್ನೋದು ಅವಶ್ಯಕತೆ ಬರುತ್ತೆ. ಬಟ್ ರುಮಟೈಡ್ ಆರ್ಥ್ರೈಟಿಸ್ ಅನ್ನೋಂಥ ಸಮಸ್ಯೆದಲ್ಲಿ ನಮಗೆ RA ಫ್ಯಾಕ್ಟರ್ ಮಾಡಿಸಬಹುದು, CRP ಪ್ರೋಟೀನ್ ಅಂತ ಪರೀಕ್ಷೆಗಳು ಇರುತ್ತೆ, ಅದ್ರ ಜೊತೆಗೆ ಆಂಟಿ CCP ಅಂತ ಪರೀಕ್ಷೆಗಳು ಇರಬಹುದು. ಈ ರೀತಿ ನಾವು ಪರೀಕ್ಷೆಗಳು ಮಾಡಿದಾಗ ಏನಾದ್ರೆ ಸ್ಪೆಸಿಫಿಕ್ ಆಗಿ ಆ ಕಾಯಿಲೆ ಇದೆನಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇನ್ನೂ ಪರೀಕ್ಷೆಗಳಂದ್ರೆ ಫಾರ್ ಎಕ್ಸಾಂಪಲ್ MRI, ಈಗ ಅವ್ರಿಗೆ ನೀ ಪೇನ್ ಇದೆ ಅಂತ ಅಂದಾಗ ಪರ್ಟಿಕ್ಯುಲರ್ ಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಡ್ಯಾಮೇಜ್ ಆಗಿದೆ, ಏನಾದ್ರೂ ಮೂಳೆಗಳು ತುಂಬಾ ಜಾಸ್ತಿ ಸೌದಿದೆನಾ, ಆಸ್ಟಿಯೋಪೋರೋಟಿಕ್ ಸಿಂಪ್ಟಮ್ಸ್ ಏನಾದ್ರೂ ಇದೆನಾ. ಸೊ ಸ್ಪೆಸಿಫಿಕ್ ಆಗಿ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಎಕ್ಸ್ರೇ, MRI ಇವೆಲ್ಲ ತುಂಬಾ ಕಾಮನ್ ಪರೀಕ್ಷೆಗಳಂತ ನಾವು ಹೇಳ್ಕೋಬಹುದು. ಇವಾಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂಡ್ ಮಕ್ಕಳು ಕೂಡ ಮನೆಯಲ್ಲೇ ಕಲಿತಾ ಇರ್ತಾರೆ. ಸೊ ಆನ್ಲೈನ್ ಕ್ಲಾಸಸ್ ಅಂತ, ಸೊ ಅವ್ರ ದೃಷ್ಟಿ ಸಿಸ್ಟಮ್ ಮೇಲೆ ಇರುತ್ತೆ, ಮತ್ತೆ ಕತ್ತು ಹಾಗೆ ಲ್ಯಾಪ್ಟಾಪ್ ನ ನೋಡ್ತಾ ಕುತ್ಕೊಬೇಕಾಗತ್ತೆ. ಮಕ್ಕಳಲ್ಲೂ ಕೂಡ ಒಂದು ಕತ್ತು ನೋವು ಸಮಸ್ಯೆ ತುಂಬಾ ಹೇಳ್ತಾ ಇರ್ತಾರೆ. ಇನ್ನು IT ಪೀಪಲ್ ಅಂತೂ ಅವ್ರಿಗೆ ಶೋಲ್ಡರ್ ನೋವು, ಕತ್ತು ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಈ ತರ ಸಣ್ಣ ಸಣ್ಣ ಸಮಸ್ಯೆ ಮೋಸ್ಟ್ಲಿ ಲ್ಯಾಪ್ಟಾಪ್ ನೋಡ್ತಿರೋದಕ್ಕೇನೋ ಅಂತ ಹೇಳ್ಕೊಂಡು ಅದನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಇವ್ರಿಗೆ ಏನ್ ಹೇಳ್ತೀರಾ ನೀವು? ಮೇನ್ಲಿ ಕೆಲವೊಂದು ಕಾಯಿಲೆಗಳು ಪ್ರೊಫೆಷನ್ ರೀತಿಯ ಬಂದೇ ಬರುತ್ತೆ. ಈಗ IT ಪೀಪಲ್ ಅಲ್ಲಿ ಏನಂತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬ್ಯಾಕ್ ಬೋನ್ ಸ್ಟ್ರಕ್ಚರ್ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಬ್ಯಾಕ್ ಬೋನ್ ಅನ್ನೋದು ಈ ಹೆಸರಲ್ಲಿ ಗೊತ್ತಾಗುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪೋಸ್ಚರ್ ಅನ್ನೋದು ಕರೆಕ್ಟ್ ಆಗಿ ಮೇಂಟೈನ್ ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಕೊಡೋದೇ ಬ್ಯಾಕ್ ಬೋನ್. ನಮ್ಮ ಬ್ಯಾಕ್ ಬೋನ್ ಒಂದು S ಶೇಪ್ಡ್ ಮೂಳೆ ಅಂತ ಹೇಳ್ಕೋಬಹುದು. ಯಾವ ತರ ಒಂದು ದಾರನಲ್ಲಿ ಒಂದು ಮಣಿ ನಾವು ಯಾವ ತರ ಜೋಡಿಸಿರ್ತೀವಿ ಅದೇ ತರ ನಮ್ಮ ಬ್ಯಾಕ್ ಅಲ್ಲಿ ಕೂಡ ವರ್ಟಿಬ್ರೇಸ್ ಅಂತ ಮೂಳೆ ಅನ್ನೋದು ಜೋಡ್ಸಾಗಿದೆ. ಸೊ ಕತ್ತಿಂದ ಹಿಡಿದು ಸೊಂಟ ತನಕ ನಮ್ಗೆ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುವಂತ ಬ್ಯಾಕ್ ಬೋನ್. ವೇಟ್ ನ ಏನಾದ್ರೂ ಸ್ವಲ್ಪ ಜಾಸ್ತಿ ನಾವು ಬೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ IT ಸೆಕ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ 16 hours 18 hours ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಕೂತಾಗ ಏನಾಗುತ್ತೆ ಅಂದ್ರೆ ಕತ್ತಲ್ಲಿ ಒಂದು ಪ್ರೆಷರ್ ಅನ್ನೋದು ಬಿಲ್ಟ್ ಆಗ್ತಾ ಇರುತ್ತೆ. ಆಲ್ರೆಡಿ ಅವರು ತಗೋತಾ ಇರುವಂತ ಆಹಾರ ಕ್ರಮೇಣ ಇರ್ಬೋದು, ವೇಟ್ ಕ್ರಮೇಣ ಇರ್ಬೋದು, ಕಾಯಿಲೆ ಕ್ರಮೇಣ ಇರ್ಬೋದು, ಇದರಿಂದ ಮೂಳೆಗಳು ಸ್ವಲ್ಪ ವೀಕೆ ಇರುತ್ತೆ. ಬಟ್ ಅದು ನಾರ್ಮಲ್ ವೇಟ್ ನ ತಡಿಬಹುದು, ಬಟ್ ಇಂಥ ಪ್ರೆಷರ್ ನ ಈ ಒಂದು ಮೂಳೆ ತಡೆಕ್ ಆಗೋದಿಲ್ಲ. ಸೊ ಪ್ರತಿ ಒಂದು ಮೂಳೆ ಮಧ್ಯದಲ್ಲಿ ನಮ್ಗೆ ಒಂದು ಕುಷನಿಂಗ್ ಫ್ಯಾಕ್ಟರ್, ಅದನ್ನ ನಾವು ಡಿಸ್ಕ್ ಅಂತ ಹೇಳ್ತೀವಿ, ಪ್ರತಿ ಮೂಳೆ ಮಧ್ಯದಲ್ಲಿ ಇರುತ್ತೆ. ಇದು ಕೂಡ ತುಂಬಾ ಕಾಮನ್ ಆಗಿ ನಾವು ಕೇಳ್ತಾ ಇದೀವಿ, ಡಿಸ್ಕ್ ಪ್ರಾಬ್ಲಮ್ ಅನ್ನೋದು. ಸೊ ಈ ಮೂಳೆ ಮಧ್ಯದಲ್ಲಿ ಇರುವಂತ ಡಿಸ್ಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿ, ಡಿಸ್ಕ್ ಅನ್ನೋದು ಒಂದು ಕುಷನ್ ಫ್ಯಾಕ್ಟರ್. ಅದು ಚಿಕ್ಕ ಮಕ್ಕಳಲ್ಲಿ ಡಿಸ್ಕ್ ಪ್ರಾಬ್ಲಮ್ ನಾವು ಸಾಮಾನ್ಯವಾಗಿ ನೋಡೋದಿಲ್ಲ, ಯಾಕಂದ್ರೆ ಡಿಸ್ಕ್ ಅಲ್ಲಿ ತುಂಬಾ ನೀರಿನ ಅಂಶ ಹೈಡ್ರೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು
ಸ್ಟಿಕ್ ತಗೋಬೇಕಂದ್ರೆ ಹಸಿ ಸ್ಟಿಕ್ ತುಂಬಾ ಬೇಗ ಮುರಿದೋಗುತ್ತೆ, ಮುರಿಯೋದಿಲ್ಲ, ಬಟ್ ಒಣಗಿರೋದು ತುಂಬಾ ಬೇಗ ಮುರಿಯುತ್ತೆ. ಇನ್ ಸಿಮಿಲರ್ ಮ್ಯಾನರ್ ಡಿಸ್ಕ್ ಅಲ್ಲಿ ನೀರಿನಂಶ ಕೊರತೆ ಬಂದಾಗ ತುಂಬಾ ಬೇಗ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಇಂತ ಕಂಟಿನ್ಯೂಸ್ ಆಗಿ ಕೂತೋ ಜಾಗದಲ್ಲಿ ಕೂತ್ಕೊಳ್ಳೋವಾಗ ಏನಾಗುತ್ತೆ, ಆ ಪ್ರೆಷರ್ ಬಂದ್ಬಿಟ್ಟು ಡಿಸ್ಕ್ ಮೇಲೆ ಎಫೆಕ್ಟ್ ಬಿದ್ಬಿಟ್ಟು ಪಕ್ಕದಲ್ಲೇ ಇರುವಂತ ನರಗಳ ಮೇಲೆ ಕೂಡ ಅವ್ರಿಗೆ ಬೀಳ್ತಾ ಇರುತ್ತೆ. ಸೊ ಸಿಸ್ಟಮ್ ಮುಂದೆ ಕೂತಾಗ ಅವ್ರಿಗೆ ಕತ್ತು ನೋವು ಬರೋದು, ಆ ನೋವುಗಳು ಬಂದ್ಬಿಟ್ಟು ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಜೋಮ್ ಹಿಡಿಯೋದು, ನರ ಎಳಿಯೋದು, ಸೊ ಭುಜಗಳ ನೋವು ಬರ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಮಾಡ್ತಾ ಇರ್ತಾರೆ, ಆ ನೋವುಗಳಿಂದ ಅವ್ರು ತಡೆಕ್ ಆಗೋದಿಲ್ಲ, ಜೋಮ್ ಹಿಡಿತಾ ಇರುತ್ತೆ, ನರ ಅನ್ನೋದು ಎಳಿತಾ ಇರುತ್ತೆ. ಸಿಮಿಲರ್ಲಿ ಸೊಂಟದಲ್ಲಿ ಕೂಡ, ಯಾಕಂದ್ರೆ ಕರೆಕ್ಟ್ ಪೋಸ್ಚರ್ ಮೇಂಟೈನ್ ಮಾಡಿರಲ್ಲ, ಕೂತ್ಕೊಂಡೇ ಇರ್ತಾರೆ ಅವರ್ಸ್ ಟುಗೆದರ್. ಅದೇ ತರ ಲಂಬಾರ್ ಏರಿಯಾದಲ್ಲಿ, ಈಗ ಕತ್ತಲ್ಲಿ ಇರೋ ಮೂಳೆನ ನಾವು ಸರ್ವೈಕಲ್ ಅಂತ ಹೇಳ್ತೀವಿ. ಸೊ ಆ ಡಿಸ್ಕ್ ಪ್ರಾಬ್ಲಮ್ ಕತ್ತಲ್ಲಿ ಕಂಡು ಬಂದಾಗ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ಕೋಬಹುದು. ಸೊಂಟದಲ್ಲಿ ನಮ್ಗೆ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಭಾಗದಲ್ಲಿ ನರಗಳು ತುಂಬಾ ಜಾಸ್ತಿ ಇರುತ್ತೆ, ಸೊ ಅದು ಈ ಒಂದು ಕಾಲ್ಗೆ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಸೊ ಯಾವಾಗ ಲಂಬಾರ್ ಅಲ್ಲಿ ಈ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರದ ಮೇಲೆ ಒತ್ತಡ ಇದ್ದಾಗ ತೊಡೆದಲ್ಲಿ ನೋವು ಬರೋದು, ಕಾಲ್ ಕೂಡ ನೋವು ಬರೋದು, ತೊಡೆದಲ್ಲಿ ಒಂದು ನರ ಎಳ್ದಂಗೆ ಅನ್ಸೋದು, ಜೋಮ್ ಹಿಡಿಯೋದು, ಇವೆಲ್ಲ ಸ್ಪಾಂಡಿಲೋಸಿಸ್ ಲಕ್ಷಣಗಳು. ಅದಕ್ಕೇನೆ ಇಂಥ ಪ್ರೊಫೆಷನಲ್ ಇರೋರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ಆ ಕ್ರಿಯೇಟ್ ಆಗ್ತಾ ಇರೋಂಥ ಪ್ರೆಷರ್ ನ ಅವರು ರಿಲೀಸ್ ಮಾಡ್ಬೇಕಾಗಿರುತ್ತೆ. ಬಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ಗೆ ಬಂದಿದೆ ಅಂತ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಡಿಸ್ಕ್ ಬಲ್ಜ್ ತುಂಬಾ ಜಾಸ್ತಿ ಆಯ್ತು, ತುಂಬಾ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಯ್ತು ಅಂತಂದ್ರೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು. ಅಂತ ಸಮಯದಲ್ಲಿ ಸರ್ಜರಿಗೆ ಹೋಗ್ಬೇಕಾಗಿರುತ್ತೆ. ಬಟ್ ಇನಿಷಿಯಲ್ ಸಿಂಪ್ಟಮ್ಸ್ ನಮ್ಗೆ ಕಾಣಿಸ್ತಾ ಇರುವಾಗ ನಮ್ಗೆ ತೊಡೆನಲ್ಲಿ ನೋವು ಬರ್ತಾ ಇದೆ, ಜೋಮ್ ಹಿಡಿತಾ ಇದೆ, ಅದೇ ರೀತಿ ಭುಜಗಳಲ್ಲಿ ಕೂಡ ನಮ್ಗೆ ನೋವು ಬರ್ತಾ ಇದೆ, ಎಳಿತಾ ಇದೆ, ಇಂಥ ಸಿಂಪ್ಟಮ್ಸ್ ಇದ್ದಾಗ ಇನ್ವೆಸ್ಟಿಗೇಷನ್ಸ್ ಅಫ್ಕೋರ್ಸ್ ಮುಖ್ಯವಾಗಿರುತ್ತೆ. MRI ಇಲ್ಲ CT ಸ್ಕ್ಯಾನ್ ಇಲ್ಲ ಎಕ್ಸ್ರೇದಲ್ಲಿ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಡಿಸ್ಕ್ ಬಲ್ಜ್ ಏನಾದ್ರೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಪಡುವಂತ ಚಿಕಿತ್ಸೆನೆ ಅವರು ತಗೊಂಡ್ರೆ ಇದನ್ನ ಗುಣಪಡಿಸ್ಕೋಬಹುದು. ಬಟ್ ನಾಟ್ ಓನ್ಲಿ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಎಕ್ಸರ್ಸೈಸಸ್ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಭಾಗ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಬ್ಲಡ್ ಸಪ್ಲೈ ಸಾಕಷ್ಟು ಇರಬೇಕು, ಕಂಡಗಳು ಕೂಡ ಸ್ಟ್ರೆಂಥನ್ ಆಗಿರ್ಬೇಕು. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದಕ್ಕಿಂತ ಸ್ವಲ್ಪ ಬಾಡಿಗೂನು ಸ್ಟ್ರೆಚ್ ಅನ್ನೋದು ಮಾಡಬೇಕು. ಸ್ವಲ್ಪ ಪ್ರೆಷರ್ ನ ರಿಲ್ಯಾಕ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಬಹುದು. ಬಟ್ ಆಲ್ರೆಡಿ ಡಿಸ್ಕ್ ಬಲ್ಜ್ ಆಗಿರೋರು ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿಗೆ ಭೇಟಿ ಆಗ್ಬಿಟ್ಟು ಈ ಒಂದು ಲಂಬಾರ್ ಸ್ಪಾಂಡ್ಲೋಸಿಸ್ ಆಗ್ಬಹುದು, ಇಲ್ಲ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಆಗ್ಬಹುದು, ಅದಕ್ಕೆ ಚಿಕಿತ್ಸೆ ಪಡ್ಕೊಂಡು ನಾವು ಹೇಳಿರೋ ಪ್ರಕಾರ ಎಕ್ಸರ್ಸೈಸಸ್ ಆಗಿರ್ಲಿ, ಡೈಟ್ ವಿಧಾನ ಆಗಿರ್ಲಿ, ಇವೆಲ್ಲ ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರ ಸಮಸ್ಯೆ ಅನ್ನೋದು ಸಾಲ್ವ್ ಆಗುತ್ತೆ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಿಕ್ಕಮಂಗ್ಳೂರಿಂದ ಮೇಡಮ್ ಮಾತಾಡ್ತಿರೋದು. ಓಕೆ ಲಕ್ಷ್ಮಣ್ ಅವರೇ, ಮಾತಾಡಿ ಡಾಕ್ಟರ್ ಹತ್ರ. ಕೊಡಿ ಹಲೋ, ಹೇಳಿ ಲಕ್ಷ್ಮಣ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಮೇಡಮ್ ಆಕ್ಚುಲಿ ನಂಗೆ ಮಂಡಿ ನೋವೆಲ್ಲ ತುಂಬಾ ಬರ್ತಾ ಇದೆ. ಆಕ್ಚುಲಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇರುವಂತದ್ದು. ತುಂಬಾ ದಿನಗಳಿಂದ ಈಗ ಕುತ್ಕೊಂಡೆಲ್ಲ ಕೆಲಸ ಮಾಡೋದು, ಅತಿಯಾಗಿ ಭಾರ ಇಲ್ಲ, ಓದಾಡ್ಲಿಕ್ಕೆಲ್ಲ ಏನು ಆಗ್ತಾನೆ ಇಲ್ಲ, ತುಂಬಾ ಪೇನ್ ಕಾಣಿಸ್ಕೊಳ್ತಾ ಇದೆ. ಅದ್ರ ಜೊತೆಗೆ ನಡೆದಾಡ್ಲಿಕ್ಕೂ ಕೂಡ ತೊಂದರೆ ಆಗ್ತಿದೆ ಮೇಡಮ್. ಕೆಲವು ಕಡೆ ಆಕ್ಚುಲಿ ನನ್ನ ವಯಸ್ಸು ಬಂದು 35 ವರ್ಷ ಆಗಿದೆ. ಬೇರೆ ಕಡೆ ಎಲ್ಲ ತೋರಿಸಿದೀನಿ, ಮೆಡಿಸಿನ್ಸ್ ಕೂಡ ಮಾಡಿದೀನಿ ಇದ್ರ ರಿಲೇಟೆಡ್ ಆಗಿ. ಅವರೊಂದು ಇಂಜೆಕ್ಷನ್ ಕೂಡ ಕೊಟ್ಟಿದ್ರು ಮಂಡಿಗೆ. ಬಟ್ ಅದು ಆ ಇಂಜೆಕ್ಷನ್ ತಗೊಂಡಾಗ ಒಂದ್ 15 ದಿವಸ ಕಮ್ಮಿ ಆಗಿರುತ್ತೆ, ಅದನ್ನ ಬಿಟ್ಟ ನಂತರ ಮತ್ತೆ ಬರ್ತಾ ರಿಪೀಟ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೆ ಏನ್ ಮೆಡಿಸಿನ್ಸ್ ಮಾಡೋದು ಸೂಕ್ತ ಪರಿಹಾರ ಏನಾರ, ಒಂದು ಸಂಪೂರ್ಣ ಪರಿಹಾರ ಏನಾರ ಇದೆಯಾ ಮೇಡಮ್ ನಿಮ್ಮಲ್ಲಿ? ಓಕೆ, ನೋಡಿ, ನಿಮ್ ವಯಸ್ಸು ನೋಡೋದಾದ್ರೆ ತುಂಬಾ ಜಾಸ್ತಿ ಏನಾಗಿಲ್ಲ. 35 ಇಯರ್ಸ್ ಅಲ್ಲಿ ನೀವು ನಡೆಯಕ್ಕೂ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಮೋಸ್ಟ್ಲಿ ಈ ತರ ಇಂಜೆಕ್ಷನ್ ತಗೊಂಡಾಗ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ತಾತ್ಕಾಲಿಕವಾಗಿ ನಿಮ್ಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಬಟ್ ಮೇನ್ಲಿ ಯಾಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಸಮಸ್ಯೆ ಅನ್ನೋದು ಬಂದಿದೆ, ನೀವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಹೆವಿ ಹಾರ್ಡ್ ವರ್ಕ್ ಇರುತ್ತೆ, ಅದರಿಂದ ವೇರ್ ಅಂಡ್ ಟೇರ್ ಏನಾದ್ರೂ ಆಗಿರ್ಬೋದು. ಆಸ್ಟಿಯೋ ಆರ್ಥರೈಟಿಕ್ ಅಂದ್ರೆ ಅರ್ಲಿ ಆಗಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಕಂಡು ಬಂದಿರಬಹುದು. ಮೂಳೆಗಳು ಏನಾದ್ರೂ ಸೌದಿದೆನಾ, ಇಲ್ಲ ಆ ಮೂಳೆ ಮಧ್ಯದಲ್ಲಿ ಗ್ಯಾಪ್ ಏನಾದ್ರೂ ಕಡಿಮೆ ಆಗಿದೆನಾ, ಸೈನೋವಿಲ್ ಫ್ಲೂಯಿಡ್ ಏನಾದ್ರೂ ಡ್ರೈ ಆಗಿದೆನಾ, ಇದನ್ನೋದು ತಿಳ್ಕೊಬೇಕಾಗಿರುತ್ತೆ. ಸೊ ಅದು ಇಲ್ದ್ರೆ ಇನ್ನು ಏನಾದ್ರೂ, ಈಗ ಒಬ್ಬರು ಕಾಲ್ ಹೇಳ್ತಾ ಇದ್ರೆ ಗೌಟಿ ಆರ್ಥರೈಟಿಸ್ ಇದೆ ಅಂತ ಹೇಳಿ, ಸೊ ಬೇರೆ ಏನಾದ್ರೂ ಸಂಧಿವಾತ ಇದೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಸೊ ಒಂದ್ಸಲ ಬಂದು ಭೇಟಿ ಆಗಿ, ನೀವು ಅದ್ ನಂತರ ನಿಮ್ಗೆ ಏನಾದ್ರೂ ಪರೀಕ್ಷೆ ಆಲ್ರೆಡಿ ಮಾಡಿಸ್ಕೊಂಡಿದ್ರೆ ರಿಪೋರ್ಟ್ ತಗೊಂಡ್ ಬನ್ನಿ. ಇನ್ ಕೇಸ್ ಮಾಡಿಸಿಲ್ಲ ಅಂತಂದ್ರೆ ಏನ್ ಮಾಡಿಸ್ಬೇಕು ಅನ್ನೋದು ಡಾಕ್ಟರ್ ನಿಮ್ಗೆ ರೆಕಮೆಂಡ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಿಮ್ಗೆ ಹೇಳ್ತಾರೆ. ಅದಕ್ಕೆ ಪರಿಹಾರ ಕೂಡ ನೀವು ನಮ್ಮ ಹೋಮಿಯೋಪತಿನಲ್ಲಿ ಪಡ್ಕೋಬಹುದು. ಧನ್ಯವಾದಗಳು ನವೀನ್ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಇವಾಗ ಕೆಲವರಿಗೆ ನಾವು ನೋಡ್ತಾ ಇರ್ತೀವಿ, ಯಂಗ್ಸ್ಟರ್ಸ್ ಆಗಿರ್ಬೋದು ಅಥವಾ ವಯಸ್ಸಾಗಿರೋರ್ಗಾಗಿರ್ಬೋದು, ಈ ಸಣ್ಣ ಸಣ್ಣ ಬೋನ್ಸ್ ಪೇನ್ ಆಗ್ತಾ ಇರುತ್ತೆ, ಜಾಯಿಂಟ್ಸ್ ಅಲ್ಲಿ ಸೌಂಡ್ಸ್ ಬರ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀ ಏನಾದ್ರೂ ಮಡ್ಚಿದಾಗ ಅಥವಾ
ಅಥವಾ ಆಂಕಲ್ ಮರ್ಸಿದಾಗ ಟಕ್ ಟಕ್ ಸೌಂಡ್ಸ್ ಬರ್ತಾ ಇರುತ್ತೆ. ಸೊ ಏನೋ ಒಂದ್ ಸೌಂಡ್ ಅನ್ಕೊಂಡ್ ಸುಮ್ನೆ ಆಗ್ಬಿಡ್ತಾರೆ. ಸೊ ಈ ಚಿಕ್ಕ ಪುಟ್ಟ ಸೌಂಡ್ಸ್ ಬಂದಾಗ್ಲೂ ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅದು ದೊಡ್ಡದಾದಾಗ ತೊಂದರೆ ಆಗತ್ತೆ. ಡೆಫಿನೆಟ್ಲಿ ಈಗ ನಾನು ಹೇಳ್ದೆ ಈ ಜಾಯಿಂಟ್ಸ್ ಅನ್ನೋದು ಆ ಶಬ್ದನ ನಾವು ಕ್ರೆಪಿಟಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಈ ಒಂದು ಜಾಯಿಂಟ್ಸ್ ಮಧ್ಯದಲ್ಲಿ ಇರುವಂತ ಒಂದು ಕುಷನ್ ಫ್ಯಾಕ್ಟರ್, ಒಂದು ಸೈನೋವಿಯಲ್ ಮೆಂಬ್ರೇನ್ ಅನ್ನೋದು ಚೆನ್ನಾಗಿದ್ರೆ, ಸೈನೋವಿಯಲ್ ಫ್ಲೂಯಿಡ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ತಾ ಇದ್ರೆ ನಮ್ಗೆ ಯಾವುದೇ ತರ ಸೌಂಡ್ ಅನ್ನೋದು ಬರೋದಿಲ್ಲ. ಬಟ್ ಈ ತರ ಸೌಂಡ್ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಫ್ರಿಕ್ಷನ್ ಸ್ಟಾರ್ಟ್ ಆಗಿದೆ, ಇಲ್ಲ ನಿಮ್ಮ ಮೂಳೆದಲ್ಲಿ ಎಣ್ಣೆ ಅಂಶ ಅನ್ನೋದು ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಅವ್ರಿಗೆ ಪೇನ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಸೈನ್. ಆ ಸೌಂಡ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಆ ಒಂದು ಸಮಸ್ಯೆ ಅವರು ಏನಕ್ಕೆ ಬರ್ತಾ ಇದೆ ಅನ್ನೋದು ಡೆಫಿನೆಟ್ಲಿ ಡಾಕ್ಟರ್ನ ಭೇಟಿಯಾಗಿ ಅವ್ರು ತಿಳ್ಕೊಬೇಕಾಗಿರುತ್ತೆ. ಮೂಳೆ ಸೌದೋಗೋ ಲಕ್ಷಣಗಳೇನಾದ್ರೂ ಶುರು ಆಯ್ತಾ? ಯಾಕಂದ್ರೆ ಮುಂಚೆ ಏನಾಗ್ತಾ ಇತ್ತು, ವಯಸ್ಸಾಗಿರೋರಲ್ಲಿ ಮಾತ್ರನೇ ನಮ್ಗೆ ಮೂಳೆ ಸೌದೋಗುತ್ತೆ ಅನ್ನೋದು ಇತ್ತು. ಬಟ್ ಈಗ ಹಾಗಿಲ್ಲ. ನಮ್ಗೆ ಇರುವಂತ ಒಂದು ಲೈಫ್ ಸ್ಟೈಲ್ ತಕ್ಕಂಗೆ ಕಾಯಿಲೆಗಳು ಕೂಡ ತುಂಬಾ ಅರ್ಲಿ ಏಜ್ ಅಲ್ಲೇ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಸೊ ಡೆಫಿನೆಟ್ಲಿ ಇಂಥ ಸೌಂಡ್ಸ್ ಬರ್ತಾ ಇದೆ ಅಂತಂದ್ರೆ ಅದು ಏನ್ ಕಾರಣದಿಂದ ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲ ಅಂತಂದ್ರೆ ಕಾಂಪ್ಲಿಕೇಟ್ ಆಗಿ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಕೂಡ ಅವ್ರಿಗೆ ಆಗೋ ಚಾನ್ಸಸ್ ಇದೆ. ಓಕೆ, ಇವಾಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂಡ್ ಮಕ್ಕಳು ಕೂಡ ಮನೆಯಲ್ಲೇ ಕಲಿತಾ ಇರ್ತಾರೆ. ಸೊ ಆನ್ಲೈನ್ ಕ್ಲಾಸಸ್ ಅಂತ. ಸೊ ಅವ್ರ ದೃಷ್ಟಿ ಸಿಸ್ಟಮ್ ಮೇಲೆ ಇರುತ್ತೆ, ಮತ್ತೆ ಕತ್ತು ಹಾಗೆ ಲ್ಯಾಪ್ಟಾಪ್ ನ ನೋಡ್ತಾ ಕುತ್ಕೊಬೇಕಾಗತ್ತೆ. ಮಕ್ಕಳಲ್ಲೂ ಕೂಡ ಒಂದು ಕತ್ತು ನೋವು ಸಮಸ್ಯೆ ತುಂಬಾ ಹೇಳ್ತಾ ಇರ್ತಾರೆ. ಇನ್ನು IT ಪೀಪಲ್ ಅಂತೂ ಅವ್ರಿಗೆ ಶೋಲ್ಡರ್ ನೋವು, ಕತ್ತು ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಈ ತರ ಸಣ್ಣ ಸಣ್ಣ ಸಮಸ್ಯೆ ಮೋಸ್ಟ್ಲಿ ಲ್ಯಾಪ್ಟಾಪ್ ನೋಡ್ತಿರೋದಕ್ಕೇನೋ ಅಂತ ಹೇಳ್ಕೊಂಡು ಅದನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಇವ್ರಿಗೆ ಏನ್ ಹೇಳ್ತೀರಾ ನೀವು? ಮೇನ್ಲಿ ಕೆಲವೊಂದು ಕಾಯಿಲೆಗಳು ಪ್ರೊಫೆಷನ್ ರೀತಿಯ ಬಂದೇ ಬರುತ್ತೆ. ಈಗ IT ಪೀಪಲ್ ಅಲ್ಲಿ ಏನಂತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬ್ಯಾಕ್ ಬೋನ್ ಸ್ಟ್ರಕ್ಚರ್ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಬ್ಯಾಕ್ ಬೋನ್ ಅನ್ನೋದು ಈ ಹೆಸರಲ್ಲಿ ಗೊತ್ತಾಗುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪೋಸ್ಚರ್ ಅನ್ನೋದು ಕರೆಕ್ಟ್ ಆಗಿ ಮೇಂಟೈನ್ ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಕೊಡೋದೇ ಬ್ಯಾಕ್ ಬೋನ್. ನಮ್ಮ ಬ್ಯಾಕ್ ಬೋನ್ ಒಂದು S ಶೇಪ್ಡ್ ಮೂಳೆ ಅಂತ ಹೇಳ್ಕೋಬಹುದು. ಯಾವ ತರ ಒಂದು ದಾರನಲ್ಲಿ ಒಂದು ಮಣಿ ನಾವು ಯಾವ ತರ ಜೋಡಿಸಿರ್ತೀವಿ ಅದೇ ತರ ನಮ್ಮ ಬ್ಯಾಕ್ ಅಲ್ಲಿ ಕೂಡ ವರ್ಟಿಬ್ರೇಸ್ ಅಂತ ಮೂಳೆ ಅನ್ನೋದು ಜೋಡ್ಸಾಗಿದೆ. ಸೊ ಕತ್ತಿಂದ ಹಿಡಿದು ಸೊಂಟ ತನಕ ನಮ್ಗೆ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುವಂತ ಬ್ಯಾಕ್ ಬೋನ್. ವೇಟ್ ನ ಏನಾದ್ರೂ ಸ್ವಲ್ಪ ಜಾಸ್ತಿ ನಾವು ಬೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ IT ಸೆಕ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ 16 ಅವರ್ಸ್ 18 ಅವರ್ಸ್ ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಕೂತಾಗ ಏನಾಗುತ್ತೆ ಅಂದ್ರೆ ಕತ್ತಲ್ಲಿ ಒಂದು ಪ್ರೆಷರ್ ಅನ್ನೋದು ಬಿಲ್ಟ್ ಆಗ್ತಾ ಇರುತ್ತೆ. ಆಲ್ರೆಡಿ ಅವರು ತಗೋತಾ ಇರುವಂತ ಆಹಾರ ಕ್ರಮೇಣ ಇರ್ಬೋದು, ವೇಟ್ ಕ್ರಮೇಣ ಇರ್ಬೋದು, ಕಾಯಿಲೆ ಕ್ರಮೇಣ ಇರ್ಬೋದು, ಇದರಿಂದ ಮೂಳೆಗಳು ಸ್ವಲ್ಪ ವೀಕೆ ಇರುತ್ತೆ. ಬಟ್ ಅದು ನಾರ್ಮಲ್ ವೇಟ್ ನ ತಡಿಬಹುದು. ಬಟ್ ಇಂಥ ಪ್ರೆಷರ್ ನ ಈ ಒಂದು ಮೂಳೆ ತಡೆಯಕ್ ಆಗೋದಿಲ್ಲ. ಸೊ ಪ್ರತಿ ಒಂದು ಮೂಳೆ ಮಧ್ಯದಲ್ಲಿ ನಮ್ಗೆ ಒಂದು ಕುಷನಿಂಗ್ ಫ್ಯಾಕ್ಟರ್, ಅದನ್ನ ನಾವು ಡಿಸ್ಕ್ ಅಂತ ಹೇಳ್ತೀವಿ, ಪ್ರತಿ ಮೂಳೆ ಮಧ್ಯದಲ್ಲಿ ಇರುತ್ತೆ. ಇದು ಕೂಡ ತುಂಬಾ ಕಾಮನ್ ಆಗಿ ನಾವು ಕೇಳ್ತಾ ಇದೀವಿ, ಡಿಸ್ಕ್ ಪ್ರಾಬ್ಲಮ್ ಅನ್ನೋದು. ಸೊ ಈ ಮೂಳೆ ಮಧ್ಯದಲ್ಲಿ ಇರುವಂತ ಡಿಸ್ಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿ, ಡಿಸ್ಕ್ ಅನ್ನೋದು ಒಂದು ಕುಷನ್ ಫ್ಯಾಕ್ಟರ್. ಅದು ಚಿಕ್ಕ ಮಕ್ಕಳಲ್ಲಿ ಡಿಸ್ಕ್ ಪ್ರಾಬ್ಲಮ್ ನಾವು ಸಾಮಾನ್ಯವಾಗಿ ನೋಡೋದಿಲ್ಲ. ಯಾಕಂದ್ರೆ ಡಿಸ್ಕ್ ಅಲ್ಲಿ ತುಂಬಾ ನೀರಿನ ಅಂಶ ಹೈಡ್ರೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟಿಕ್ ತಗೋಬೇಕಂದ್ರೆ ಹಸಿ ಸ್ಟಿಕ್ ತುಂಬಾ ಬೇಗ ಮುರಿದೋಗುತ್ತೆ, ಮುರಿಯೋದಿಲ್ಲ. ಬಟ್ ಒಣಗಿರೋದು ತುಂಬಾ ಬೇಗ ಮುರಿಯುತ್ತೆ. ಇನ್ ಸಿಮಿಲರ್ ಮ್ಯಾನರ್ ಡಿಸ್ಕ್ ಅಲ್ಲಿ ನೀರಿನ ಅಂಶ ಕೊರತೆ ಬಂದಾಗ ತುಂಬಾ ಬೇಗ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಇಂತ ಕಂಟಿನ್ಯೂಸ್ ಆಗಿ ಕೂತೋ ಜಾಗದಲ್ಲಿ ಕೂತ್ಕೊಳ್ಳೋವಾಗ ಏನಾಗುತ್ತೆ, ಆ ಪ್ರೆಷರ್ ಬಂದ್ಬಿಟ್ಟು ಡಿಸ್ಕ್ ಮೇಲೆ ಎಫೆಕ್ಟ್ ಬಿದ್ಬಿಟ್ಟು ಪಕ್ಕದಲ್ಲಿ ಇರುವಂತ ನರಗಳ ಮೇಲೆ ಕೂಡ ಅವ್ರಿಗೆ ಬೀಳ್ತಾ ಇರುತ್ತೆ. ಸೊ ಸಿಸ್ಟಮ್ ಮುಂದೆ ಕೂತಾಗ ಅವ್ರಿಗೆ ಕತ್ತು ನೋವು ಬರೋದು, ಆ ನೋವುಗಳು ಬಂದ್ಬಿಟ್ಟು ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಜೋಮ್ ಹಿಡಿಯೋದು, ನರ ಎಳಿಯೋದು, ಸೊ ಭುಜಗಳ ನೋವು ಬರ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಮಾಡ್ತಾ ಇರ್ತಾರೆ. ಆ ನೋವುಗಳಿಂದ ಅವ್ರು ತಡೆಕ್ ಆಗೋದಿಲ್ಲ, ಜೋಮ್ ಹಿಡಿತಾ ಇರುತ್ತೆ, ನರ ಅನ್ನೋದು ಎಳಿತಾ ಇರುತ್ತೆ. ಸಿಮಿಲರ್ಲಿ ಸೊಂಟದಲ್ಲಿ ಕೂಡ, ಯಾಕಂದ್ರೆ ಕರೆಕ್ಟ್ ಪೋಸ್ಚರ್ ಮೇಂಟೈನ್ ಮಾಡಿರಲ್ಲ, ಕೂತ್ಕೊಂಡೇ ಇರ್ತಾರೆ ಅವರ್ಸ್ ಟುಗೆದರ್. ಅದೇ ತರ ಲಂಬಾರ್ ಏರಿಯಾದಲ್ಲಿ, ಈಗ ಕತ್ತಲ್ಲಿ ಇರೋ ಮೂಳೆನ ನಾವು ಸರ್ವೈಕಲ್ ಅಂತ ಹೇಳ್ತೀವಿ. ಸೊ ಆ ಡಿಸ್ಕ್ ಪ್ರಾಬ್ಲಮ್ ಕತ್ತಲ್ಲಿ ಕಂಡು ಬಂದಾಗ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ಕೋಬಹುದು. ಸೊಂಟದಲ್ಲಿ ನಮ್ಗೆ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಭಾಗದಲ್ಲಿ ನರಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಈ ಒಂದು ಕಾಲ್ಗೆ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಸೊ ಯಾವಾಗ ಲಂಬಾರ್ ಅಲ್ಲಿ ಈ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರದ ಮೇಲೆ ಒತ್ತಡ ಇದ್ದಾಗ ತೊಡೆದಲ್ಲಿ ನೋವು ಬರೋದು, ಕಾಲ್ ಕೂಡ ನೋವು ಬರೋದು, ತೊಡೆದಲ್ಲಿ ಒಂದು ನರ ಎಳ್ದಂಗೆ ಅನ್ಸೋದು, ಜೋಮ್ ಹಿಡಿಯೋದು, ಇವೆಲ್ಲ ಸ್ಪಾಂಡಿಲೋಸಿಸ್ ಲಕ್ಷಣಗಳು. ಅದಕ್ಕೇನೆ ಇಂಥ ಪ್ರೊಫೆಷನಲ್ ಇರೋರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ಆ ಕ್ರಿಯೇಟ್ ಆಗ್ತಾ ಇರೋಂಥ ಪ್ರೆಷರ್ ನ ಅವರು ರಿಲೀಸ್ ಮಾಡ್ಬೇಕಾಗಿರುತ್ತೆ. ಬಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ಗೆ ಬಂದಿದೆ ಅಂತ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಡಿಸ್ಕ್ ಬಲ್ಜ್ ತುಂಬಾ ಜಾಸ್ತಿ ಆಯ್ತು, ತುಂಬಾ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಯ್ತು ಅಂತಂದ್ರೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು. ಅಂತ ಸಮಯದಲ್ಲಿ ಸರ್ಜರಿಗೆ ಹೋಗ್ಬೇಕಾಗಿರುತ್ತೆ. ಬಟ್ ಇನಿಷಿಯಲ್ ಸಿಂಪ್ಟಮ್ಸ್ ನಮ್ಗೆ ಕಾಣಿಸ್ತಾ ಇರುವಾಗ, ನಮ್ಗೆ ತೊಡೆನಲ್ಲಿ ನೋವು ಬರ್ತಾ ಇದೆ, ಜೋಮ್ ಹಿಡಿತಾ ಇದೆ, ಅದೇ ರೀತಿ ಭುಜಗಳಲ್ಲಿ ಕೂಡ ನಮ್ಗೆ ನೋವು ಬರ್ತಾ ಇದೆ, ಎಳಿತಾ ಇದೆ, ಇಂಥ ಸಿಂಪ್ಟಮ್ಸ್ ಇದ್ದಾಗ ಇನ್ವೆಸ್ಟಿಗೇಷನ್ಸ್ ಆಫ್ಕೋರ್ಸ್ ಮುಖ್ಯ
ಮುಖ್ಯವಾಗಿರುತ್ತೆ. MRI ಇಲ್ಲ CT ಸ್ಕ್ಯಾನ್ ಇಲ್ಲ ಎಕ್ಸ್ರೇದಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಡಿಸ್ಕ್ ಬಲ್ಜ್ ಏನಾದ್ರೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಪಡುವಂತ ಚಿಕಿತ್ಸೆನೆ ಅವರು ತಗೊಂಡ್ರೆ ಇದನ್ನ ಗುಣಪಡಿಸ್ಕೋಬಹುದು. ಬಟ್ ನಾಟ್ ಓನ್ಲಿ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಎಕ್ಸರ್ಸೈಸಸ್ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಭಾಗ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಬ್ಲಡ್ ಸಪ್ಲೈ ಸಾಕಷ್ಟು ಇರಬೇಕು, ಕಂಡಗಳು ಕೂಡ ಸ್ಟ್ರೆಂಥನ್ ಆಗಿರ್ಬೇಕು. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದಕ್ಕಿಂತ ಸ್ವಲ್ಪ ಬಾಡಿಗೂನು ಸ್ಟ್ರೆಚ್ ಅನ್ನೋದು ಮಾಡಬೇಕು. ಸ್ವಲ್ಪ ಪ್ರೆಷರ್ ರಿಲ್ಯಾಕ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಬಹುದು. ಬಟ್ ಆಲ್ರೆಡಿ ಡಿಸ್ಕ್ ಬಲ್ಜ್ ಆಗಿರೋರು ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿಗೆ ಭೇಟಿ ಆಗ್ಬಿಟ್ಟು ಈ ಒಂದು ಲಂಬಾರ್ ಸ್ಪಾಂಡ್ಲೋಸಿಸ್ ಆಗ್ಬಹುದು ಇಲ್ಲ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಆಗ್ಬಹುದು, ಅದಕ್ಕೆ ಚಿಕಿತ್ಸೆ ಪಡ್ಕೊಂಡು ನಾವು ಹೇಳಿರೋ ಪ್ರಕಾರ ಎಕ್ಸರ್ಸೈಸಸ್ ಆಗಿರ್ಲಿ, ಡೈಟ್ ವಿಧಾನ ಆಗಿರ್ಲಿ, ಇವೆಲ್ಲ ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರ ಸಮಸ್ಯೆ ಅನ್ನೋದು ಸಾಲ್ವ್ ಆಗುತ್ತೆ. ಒಂದ್ ಕಾಲ್ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಹರಿಪ್ರಸಾದ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಹರಿಪ್ರಸಾದ್ ಅವರೇ? KGF ಇಂದ ಮೇಡಮ್. KGF, ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಹಲೋ ಹಲೋ, ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಏನಿಲ್ಲ, ನನಗೆ ತುಂಬಾ ವರ್ಷಗಳಿಂದ ಸೋರಿಯೋಸಿಸ್ ಪ್ರಾಬ್ಲಮ್ ಇತ್ತು ಆಕ್ಚುಲಿ. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಅದು ವಾಸಿ ಆಗ್ತಿಲ್ಲ. ಅದ್ರ ಜೊತೆಗೆ ಈಗ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಂತಿದೆ. ಡಾಕ್ಟರ್ಸ್ ಹೇಳ್ತಿದ್ದಾರೆ ಈ ಸ್ಕಿನ್ ಪ್ರಾಬ್ಲಮ್ ಇಂದಾನೆ ಅದು ಕೂಡ ಪ್ರಾಬ್ಲಮ್ ಬರ್ತಿದೆ ಅಂತ. ಅದು ಹೇಗೆ ಮೇಡಮ್? ಅದು ತಮ್ಮ ವಯಸ್ಸು ಎಷ್ಟು ಸರ್? ನನ್ಗೆ ಇವಾಗ 33 ಆಗಿದೆ ಮೇಡಮ್. ಏನ್ ಕೆಲಸ ಮಾಡ್ತೀರಾ? ನಾನು ಇಲ್ಲಿ ಫೀಲ್ಡ್ ವರ್ಕ್ ಮೇಡಮ್, ಇಲ್ಲ KGF. ಓಕೆ, ನಾರ್ಮಲ್ ಆಗಿ ನಿಮ್ಗೆ ಡಾಕ್ಟರ್ ಆಲ್ರೆಡಿ ಹೇಳಿದಾರಲ್ಲ, ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ತುಂಬಾ ವರ್ಷಗಳಿಂದ ನಿಮ್ಗೆ ಕಾಡ್ತಾ ಇದ್ದಾಗ ಆ ಸೋರಿಯಾಸಿಸ್ ಬಂದ್ಬಿಟ್ಟು ಆಟೋ ಇಮ್ಯೂನ್ ಡಿಸೀಸ್. ಸೊ ಅದೇ ಆಟೋ ಇಮ್ಯೂನ್ ಡಿಸೀಸ್ ಏನಾದ್ರೂ ತುಂಬಾ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ನಾವು ತಗೊಂಡಾಗ ಆ ಸೋರಿಯಾಸಿಸ್ ಸಪ್ರೆಸ್ ಆಗಿ ನಿಮ್ಗೆ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದರಿಂದ ನಿಮ್ಗೆ ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನುವಂತ ಸಮಸ್ಯೆ ಅನ್ನೋದು ಬಂದಿರಬಹುದು. ಸೊ ನಾವು ನಾರ್ಮಲ್ ಆಗಿ ಜಾಯಿಂಟ್ಸ್ ಪೇನ್ ಇದ್ದಾಗ ಅದಕ್ಕೆ ಬೇರೆ ಡಾಕ್ಟರ್, ಸ್ಕಿನ್ ಪ್ರಾಬ್ಲಮ್ ಬೇರೆ ಡಾಕ್ಟರ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಆ ಟ್ರೀಟ್ಮೆಂಟ್ ಅನ್ನೋದು ಹೋಗೋದಿಲ್ಲ. ಸೊ ಹೋಮಿಯೋಪತಿನಲ್ಲಿ ಸಮಸ್ಯೆಗೆ ಮೂಲ ಕಾರಣ ಅನ್ನೋದು ನಾವು ತಿಳ್ಕೊತಾ ಇರ್ತೀವಿ. ಸೊ ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಅನ್ನೋದು ಭೇಟಿ ಆಗಿ ಸೋರಿಯಾಸಿಸ್ ಮಾತ್ರನೇ ಅಲ್ಲ, ಸೋರಿಯಾಸಿಸ್ ಇಂದ ಬಂದಿರುವಂತ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ಯಾವುದೇ ತರ ಅಡ್ಡ ಪರಿಣಾಮ ಇಲ್ದೇನೆ ನಿಮ್ಗೆ ಕಂಪ್ಲೀಟ್ ಆಗಿ ಸಮಸ್ಯೆ ಅನ್ನೋದು ಗುಣಮುಖ ಆಗುತ್ತೆ. ಧನ್ಯವಾದಗಳು ಹರಿ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಡಯಟ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಇವಾಗ ತಾನೆ. ಸೊ ಏನಾದ್ರೂ ಸ್ಪೆಷಲ್ ಡಯಟ್ ಏನಾದ್ರೂ ಪತ್ತೆ ಇರಬೇಕಾ ಆಸ್ಟ್ರೈಟಿಸ್ ಇರೋರಿಗೆ? ಮೇನ್ಲಿ ಏನಂತಂದ್ರೆ ಎಷ್ಟೊಂದು ಜನಕ್ಕೆ ಹೋಮಿಯೋಪತಿ ನಾವು ಚಿಕಿತ್ಸೆ ತಗೋತಾ ಇದ್ದೀವಿ, ಏನೋ ದೊಡ್ಡ ಜಾಸ್ತಿ ಪಥ್ಯ ಇರುತ್ತೆ, ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ. ಏನೇ ಪಥ್ಯ ಆಗಿರ್ಲಿ ಅದು ನಿಮ್ಮ ಸಮಸ್ಯೆಗೆ ಇರುತ್ತೆ. ಔಷಧಿಗೆ ಯಾವುದೇ ತರ ಪಥ್ಯ ಇರೋದಿಲ್ಲ. ಆರಾಮಾಗಿ ನೀವು ತಿಂತಾ ಇರೋ ಆಹಾರದ ಜೊತೆಗೆ ನೀವು ನಾರ್ಮಲ್ ಅಂದ್ರೆ ನಾವು ತಗೊಳ್ತಾ ಇರೋ ಮೆಡಿಸಿನ್ಸ್ ಜೊತೆಗೆ ನಿಮ್ಮ ಆಹಾರ ಕೂಡ ತಗೋಬಹುದು. ಬಟ್ ಕೆಲವೊಂದು ಕಾಯಿಲೆಗೆ, ಈಗ ಸಪೋಸ್ ಎಷ್ಟೊಂದು ಜನ ಹೇಳ್ತಾರೆ ಆಲೂಗಡ್ಡೆ ತಿಂದಾಗ ನನಗೆ ಈ ಸಂಧಿವಾತ ಜಾಸ್ತಿ ಆಗ್ತಾ ಇರುತ್ತೆ, ಇಲ್ಲ ಏನಾದ್ರೂ ಶೀತ ಪದಾರ್ಥಗಳು ತಿಂದಾಗ, ಏನಾದ್ರೂ ಬಾಡಿ ಕೋಲ್ಡ್ ಆದಾಗ ನಮ್ಗೆ ಈ ತರ ಜಾಯಿಂಟ್ಸ್ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಟ್ಸ್ ಇಂಡಿವಿಜುವಲ್ ಪೇಷಂಟ್. ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆದಾಗ್ಲೂ ಕೂಡ ನಾವು ಜಾಯಿಂಟ್ಸ್ ಪೇನ್ ಅನ್ನೋದು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಅವ್ರಿಗೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಖಾರಾಗೆ ಸಂಬಂಧಪಟ್ಟ ಆಹಾರ ಆಗಿರ್ಬೋದು, ಹೆವಿ ಆಯಿಲಿ ಫುಡ್ ಆಗಿರಬಹುದು, ಸೊ ಇಂಥ ಒಂದು ಜಂಕ್ ಫುಡ್ ಆಗಿರ್ಬೋದು, ಇವೆಲ್ಲ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನಿಮ್ ಕಾಯಿಲೆಗೆ ಅಂತಾನೆ ಅಲ್ಲ, ನಿಮ್ಮ ಬಾಡಿ ಸಿಸ್ಟಮ್ಗೆ ಅದು ಒಳ್ಳೇದಾಗುತ್ತೆ. ಜೊತೆಗೆ ವಾಟರ್ ಕನ್ಸಂಪ್ಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕೇಳಿದಾಗ ಎಷ್ಟು ನೀರು ಕುಡಿತೀರಾ ಅಂತಂದ್ರೆ ಡಾಕ್ಟರ್ ನಾವು ತುಂಬಾ ನೀರು ಕುಡಿತೀವಿ ಅಂತ ಹೇಳ್ತಾರೆ. ಆವಾಗ ನಾವು ಮೆಜರ್ಮೆಂಟ್ ಏನಾದ್ರೂ ಕೇಳಿದಾಗ ಹಾರ್ಡ್ಲಿ ನಾಟ್ ಇವನ್ 1 ಲೀಟರ್. ಸೊ ಬಾಡಿಗೆ ಖಂಡಿತವಾಗ್ಲೂ ಅಟ್ ಲೀಸ್ಟ್ 3 to 4 ಲೀಟರ್ಸ್ ನೀರು ಅನ್ನೋದು ತುಂಬಾ ಮುಖ್ಯ. ಅದ್ ತಗೊಂಡಾಗ ನಾವ್ ಏನೇ ಆಹಾರ ತಗೊಳ್ತಾ ಇದ್ರೂನುವೆ, ನಾವ್ ಏನೇ ಔಷಧಿ ತಗೊಳ್ತಾ ಇದ್ರೂನು ಅದ್ ಅಂದ್ರೆ ಸೇರೋ ಜಾಗಕ್ಕೆ ಕರೆಕ್ಟ್ ಆಗಿ ಸೇರ್ಬೇಕು ಅಂದಾಗ ಬಾಡಿದಲ್ಲಿ ಸಫಿಶಿಯಂಟ್ ವಾಟರ್ ಮತ್ತೆ ಹೈಡ್ರೇಷನ್ ಅದು ಇರಬೇಕು. ಸೊ ದಟ್ ಈಸ್ ಅ ರೀಸನ್ ನೀರು ಕೂಡ ಅಂದ್ರೆ ಊಟ ಮಾತ್ರನೇ ಅಲ್ಲ, ಅದ್ರ ಜೊತೆಗೆ ತಗೊಳ್ತಾ ಇರೋಂಥ ನೀರು ಕೂಡ ಅತಿ ಮುಖ್ಯ ಅನ್ನೋದು ಹೇಳ್ಕೋಬಹುದು. ಡಾಕ್ಟರ್, ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಗೆ ನಮಸ್ತೆ. ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಯಾವ್ದಾದ್ರೂ ಸಮಸ್ಯೆಯಿಂದ ಕಾಯಿಲೆಯಿಂದ ಬಳಲ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಂಬರ್ನ ತಗೊಂಡು ನೀವು ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿ ಡಾಕ್ಟರ್ಸ್ ನ ಭೇಟಿ ಮಾಡಿ ನಿಮ್ಮ ಕಾಯಿಲೆಗೆ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಒಂದು ಪರಿಹಾರ ನಿಮಗೋಸ್ಕರ ಸಿಗುತ್ತೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.
ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಯಾಕೆ, ನಿಮ್ಮೆಲ್ಲರ ಹೋಮಿಯೋಪತಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.